ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇವತ್ತು ನಾನೊಂದು ನಿಮಗೆ ಸ್ಪೆಷಲ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಎಲ್ರಿಗೂ ಗೊತ್ತುಂಟು, ಇದು ನಮ್ಮ ಊರಲ್ಲಿ ಸಾಮಾನ್ಯವಾಗಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಎಲ್ಲ ಮಾಡ್ತಾರೆ ಸೇಮಿಗೆದ ಅಡ್ಡೆ. ನಾನು ಬಾಂಬೆಯಲ್ಲಿರುವ ಕಾರಣ ನಾನು ಕೂಡ ಮಾಡ್ತೀನಿ, ಇದನ್ನು ವರ್ಷ ಕೂಡ ಮಾಡ್ತೇನೆ. ಕಲ್ಲಲ್ಲಿ ಕಡ್ದು ನಾನು ಮಾಡೋದು ಬಾಯ್ಲ್ ರೈಸನ್ನು. ನೋಡಿ ನಾನು ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ತೋರಿಸಿಕೊಡ್ತೇನೆ. ಬಾಯ್ಲ್ ರೈಸ್ ಆದ ಕಾರಣ ನಾನು ಇದನ್ನು ಕಲ್ಲಲ್ಲಿ ಕಡಿತಾ ಇದ್ದೇನೆ. ಇದನ್ನು ಮಿಕ್ಸಿಯಲ್ಲಿ ಕಡಲಿಕ್ಕೆ ಆಗೋದಿಲ್ಲ. ಕಡಿಬೋದು ತುಂಬ ತೆಳ್ಳಗೆ ಮಾಡಿ, ಆದರೆ ಅದು ಮತ್ತೆ ಪುನಃ ಎರಡೆರಡು ಕೆಲಸ ಆಗ್ತದೆ. ಅದಕ್ಕೆ ನಾನು ನಮ್ಮ ಮನೆಯಲ್ಲಿ ಕಲ್ಲುಂಟು, ಅದಕ್ಕೆ ನಾನು ಕಲ್ಲಲ್ಲಿ ಕಡಿತಾ ಇದ್ದೇನೆ. ಇವಾಗ ಸ್ಟಾರ್ಟ್ ಮಾಡಿದ್ದೆ ನಾನು ಇದನ್ನು ಕಡಿದು 5 ಗಂಟೆ ತನಕ ಕಡಿತಾ ಇರಬೇಕು. ಯಾಕಂತ ಹೇಳಿದರೆ ಇದು ಸಾಫ್ಟ್ ಆಗಬೇಕು, ಇಲ್ಲದ್ರೆ ಸೇಮಿಗೆ ಬಗ್ಗೆ ಆಗೋದಿಲ್ಲ. ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದರೆ ಇದೆ, ಮಾಡೋದು ತಿನ್ನೋದು ಅಲ್ವಾ. ಇದನ್ನು ಗೋಳಿ ಎಲೆಯಲ್ಲಿ ಕೂಡ ಮಾಡ್ತಾರೆ, ನಮ್ಮಲ್ಲಿ ಅದೆಲ್ಲ ಸಿಗೋದಿಲ್ಲ ಅಲ್ಲ. ಅದಕ್ಕೆ ನಾನು ಈ ರೀತಿ ಪುಂಡಿ ಮಾಡಿ ಇಡ್ತೇನೆ. ಒಂದು ಸಲ ಆಯಿತು ನಮ್ಮದು ಮಾಡಿ, ಆಗ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಮೊಬೈಲ್ ನನ್ನ ಮಗನ ಕೈಯಲ್ಲಿತ್ತು, ಎಂತನ ಕಡುದು ನೀವು. ಅದಕ್ಕೋಸ್ಕರ ಒಂದು ಸಲದಾದ ನಂತರ ಎರಡನೇ ಬಾರಿಯ ಪುಂಡಿಯನ್ನು ತೋರಿಸ್ತಾ ಇದ್ದು ಅಲ್ವ ಧೈರ್ಯ. ಇದನ್ನಿಟ್ಟು ನಾವು ಪಟಕ್ಸಿ ಊಟ ಮಾಡಿ ಬರ್ತೇವೆ, ಆಗ ಇದು ಬೇಯ್ತದಲ್ವಾ, ಆವಾಗ ವಾಪಸ್ ಸೆಣೆದದ್ದೆ. ಪುಂಡಿ ಬೆಂದಾಯಿತು. ಈಗ ಸೇಮೆದಡ್ಡೆಯನ್ನು ಯಾವ ರೀತಿ ಹೆಚ್ಚಿದಂತೇಳಿ ತೋರಿಸ್ಕೊಡ್ತಾ ಇದ್ದೇನೆ. ನನ್ನ ಮಗನಿಗೆ ನಾನು ವೀಡಿಯೋ ಮಾಡಲಿಕ್ಕೆ ಹೇಳಿದ್ದು, ಅವ ಮಗ ವೀಡಿಯೋ ಮಾಡಲಿಕ್ಕೆ ಬರಲಿಲ್ಲ. ಹಾಗಾಗಿ ನಾನೇ ವೀಡಿಯೋ ಮಾಡಬೇಕು. ನನ್ನ ಯಜಮಾನರಿಗೆ ಅದನ್ನು ಯಾವ ರೀತಿ ಮಾಡೋದಂತೇಳಿ ತೋರಿಸ್ಕೊಡ್ತೀನಿ. ನನ್ನ ಮಗ ವೀಡಿಯೋ ಮಾಡಿದ್ದು ನಮಗೆ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕಾಗ್ತಾಯಿತ್ತು. ಸೇಮೆದಡ್ಡೆ ತುಂಬ ಒಳ್ಳೆಯದಾಗಿ ಬಂದಿದೆ. ಇದು ಎಂತ ಆರೆಂಜ್ ರೈಸ್ ಇದು ಮಾಡಿದ್ದು ನಾನು. ಬಾಯ್ಲ್ ರೈಸೇ, ಆರೆಂಜ್ ಅಂತ ಹೆಸರು ಇದೊಂದು ಬಾಯ್ಲ್ ರೈಸ್ ಬರ್ತದೆ. ಬ್ರೌನ್ ರೈಸಲ್ಲಿ ತುಂಬ ಒಳ್ಳೆಯದಾಗ್ತದೆ, ಟೇಸ್ಟ್ ಆಗ್ತದೆ. ಅದು ಸ್ವಲ್ಪ ಹುಡಿ ಹುಡಿ ಆಗ್ತದೆ, ಇದು ಹುರಿಯಾಗಿ ತುಂಬ ಚೆಂದಾಗಿ ಬಂದಿದೆ ನೋಡಿ. ಶಾವಿಗೆ, ಕನ್ನಡದಲ್ಲಿ ಶಾವಿಗೆ ಹೇಳ್ತಾರೆ, ನಮ್ಮ ತುಳುವಿನಲ್ಲಿ ಸೇಮೆದಡ್ಡೆ ರೆಡಿ. ಇದಕ್ಕೆ ನಾನು ತೆಂಗಿನ ಹಾಲನ್ನು ಮಾಡಿದ್ದೇನೆ. ಇದಕ್ಕೆ ತೆಂಗಿನಕಾಯಿ ಹುರಿದು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ, ಸ್ವಲ್ಪ ಏಲಕ್ಕಿ ಹಾಕಿ ಗ್ರೈಂಡ್ ಮಾಡಿದ್ದೇನೆ, ಅಷ್ಟೇ, ಬೇರೆ ಏನಿಲ್ಲ. ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಏನಾದರೂ ಒಂದು ಸಿಹಿ ತಿನ್ನಬೇಕು ಅಂತ ಹೇಳ್ತಾರಲ್ಲ, ಕೆಲವರು ಪಾಯಸ ಮಾಡ್ತಾರೆ, ಆದರೆ ನಾನು ತೆಂಗಿನ ಹಾಲನ್ನು ಮಾಡಿದ್ದೇನೆ. ಪಾಯಸಕ್ಕಿಂತ ತೆಂಗಿನ ಹಾಲೇ ತುಂಬ ಒಳ್ಳೆಯದಾಗ್ತದೆ. ನನ್ನ ಯಜಮಾನರು ಟೇಸ್ಟ್ ನೋಡ್ತಾ ಇದ್ದಾರೆ. ಒಳ್ಳೆಯದಾಗಿದೆ ಅಂತ ಹೇಳಿದರು, ಯಾರಿಗೂ ಒಳ್ಳೆಯದಾಗ್ತದೆ ತೆಂಗಿನ ಹಾಲೊಟ್ಟಿಗೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ.